ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 51 ಇಂದಿನ ಸಂಚಿಕೆಯಲ್ಲಿ. ಇಂದು ಅಮ್ಮ ಎಂದಿದ್ದು ಕೇಳಿ ಖುಷಿಯಲ್ಲೇ ಡೈನಿಂಗ್ ಟೇಬಲ್ ಕಡೆ ಹೋಗ್ತಾರೆ. ಇಂದು ಒಮ್ಮೆ ಅಲ್ಲೇ ನಿಂತು ನೋಡಿದ್ಲು. ಅಲ್ಲಿ ಭಾಷೆ ಭಿನ್ನ ಅನಿಸಿದ್ರು ಪ್ರೀತಿ ಮಾತ್ರ ಒಂದೇ ಅನಿಸಿ, ಇಂಥ ಫ್ಯಾಮಿಲಿಯಿಂದನಾ ದೀಪಕಣ್ಣ ದೂರ ಇರೋದು? ಅತ್ತಿಗೆ ಇಷ್ಟು ಪ್ರೀತಿ ಮಿಸ್ ಮಾಡ್ಕೊಂಡ್ರ ಇಷ್ಟು ವರ್ಷ ಎಂದು. ಹಾಗೆ ಪರಮೇಶ್ ಅವರು ಕೂಡ ಅಗಸ್ತ್ಯನ ಬಾಯಿಗೆ ಇನ್ನಷ್ಟು ಸಕ್ಕರೆ ಹಾಕಿರೋ ಮೊಸರು ತಿನ್ನಿಸಿ, ಒಳ್ಳೆ ಹುಡುಗಿ ಸಿಕ್ಕಿತಾಳೋ, ಹಿಡ್ಕೋ ಗಟ್ಟಿಯಾಗಿ ಬಿಟ್ಕಿಟಿಯಾ ಎಂದು ನಗ್ತಿದ್ರು. ಮುಂದೆ ಎಲ್ಲರದ್ದು ಊಟ ಮುಗಿದ್ಮೇಲೆ ಅಗಸ್ತ್ಯ, ಆಂಟಿ ಅಂಕಲ್ ನಾವು ಹೊರಡ್ತೀವಿ, ಆದಷ್ಟು ಬೇಗ ನಿಮಗೆ ಒಂದು ಗುಡ್ ನ್ಯೂಸ್ ಕಾದಿದೆ ಎನ್ನುವನು. ಇಂದು ಹೋಗೋಣ ಎಂದ. ವೀಣಾ ಅವರು ಬಾರಮ್ಮ ಎಂದು ಇಂದುನ ಕರೆದು, ಮದುವೆ ಆದ ಮೇಲೆ ಮೊದಲ ಬಾರಿಗೆ ಬಂದಿದ್ದೀರಾ, ಹಾಗೆ ಕಳ್ಸೋಕ್ಕಾಗತ್ತಾ ಎಂದವರು ಇಂದುನ ಕೂರಿಸಿ ಮಡಿಲು ತುಂಬಿ ಸೀರೆ ಅರಿಶಿನ ಕುಂಕುಮ ಕೊಡ್ತಾರೆ. ಇಂದು ಮತ್ತೆ ಅಗಸ್ತ್ಯ ಅವರಿಬ್ಬರಿಗೂ ಹೇಳಿ ಅಲ್ಲಿಂದ ಹೊರಡ್ತಾರೆ. ಕಾರ್ನಲ್ಲಿ ಇಂದುದು ಭಾರಿ ಸೈಲೆಂಟ್. ಅವಳು ಸೈಲೆಂಟ್ ಆಗಿ ಇರೋದು ನೋಡಿ ಅಗಸ್ತ್ಯ ಅಲ್ಲೇ ಬಂದು ಐಸ್ ಕ್ರೀಮ್ ಪಾರ್ಲರ್ ಮುಂದೆ ಕಾರ್ ನಿಲ್ಸ. ಇಂದು ಏನೋ ಯೋಚನೆಯಲ್ಲಿ ಕೂತಿದ್ಲು. ಅವನು ಕಾರ್ ನಿಲ್ಲಿಸಿದ ನೋಡಿ ಯಾಕೆ ಎನ್ನುವಂತೆ ಅವನ ಕಡೆ ತಿರುಗಿ ನೋಡಿದ್ಲು. ಅಗಸ್ತ್ಯ, ನೀನು ತಿನ್ನೋ ಐಸ್ ಕ್ರೀಮ್ ಯಾವ ಫ್ಲೇವರ್ದು ಎಂದ. ಇಂದು ಹಾ ಎಂದರೆ ಅಗಸ್ತ್ಯ, ಅಲ್ಲಿ ತುಂಬ ಖಾರದ ಚಟ್ನಿ ತಿಂದಿದೆಯಾ, ಸೊ ಹೊಟ್ಟೆ ಸ್ವಲ್ಪ ಬರ್ನ್ ಆಗುತ್ತಲ್ವಾ, ಹೀಗೇಳು ಯಾವ ಫ್ಲೇವರ್ ತರಲಿ ಎಂದ. ಇಂದು ಯಾವುದಾದ್ರೂ ಎಂದಳು. ಅಗಸ್ತ್ಯ ಹುಬ್ಬು ಮೇಲೆ ಮಾಡಿ, ಯಾವುದಾದ್ರೂ ಓಕೆನಾ ಎಂದ. ತುಸು ಆಶ್ಚರ್ಯದಲ್ಲೇ ಇಂದು ಎಂದು ಮತ್ತೊಮ್ಮೆ ತಲೆ ಆಡಿಸಿದ್ಲು. ಅಗಸ್ತ್ಯ ಸರಿ ಎಂದವನು ಸೀದಾ ಆ ಐಸ್ ಕ್ರೀಮ್ ಪಾರ್ಲರ್ ಒಳಗೋಗಿ 2 ಐಸ್ ಕ್ರೀಮ್ ತಗೊಂಡು ಬಂದ. ಇಂದುಗೆ ಒಂದು ಕೊಟ್ಟು ಅವನೊಂದು ತಗೊಂಡು, ಇಲ್ಲಿ ಇದು ತುಂಬ ಫೇಮಸ್ ಅದಕ್ಕೆ ತಂದೆ ಎಂದ. ಇಂದು ಬೇರೇನು ಮಾತಾಡದೆ ಸೈಲೆಂಟಾಗಿ ಐಸ್ ಕ್ರೀಮ್ ತಿಂತಿದ್ಲು. ಅಗಸ್ತ್ಯ, ಯಾಕೀಗೆ ಸೈಲೆಂಟ್ ಆಗಿದ್ಯಾ ಎಂದು ಕೇಳ್ದ. ಇಂದು ಒಮ್ಮೆ ಅವನ ಕಡೆ ನೋಡಿ, ನೀವು ದೀಪಕಣ್ಣನ ಮನೆಯವ್ರ ಜೊತೆ ಇಷ್ಟು ಕ್ಲೋಸ್ ಇದ್ದೀರಾ, ಆದರೆ ದೀಪಕಣ್ಣ ಯಾಕೆ ದೂರ ಇದ್ದಾರೆ ಎಂದಳು. ಅಗಸ್ತ್ಯ, ಅವರು ನನಗೆ ಹೀಗಿಂದ ಅಲ್ಲ, ದೀಪಕ್ ಚಿಕ್ಕವನಾಗಿದ್ದಾಗಿಂದನೂ ಗೊತ್ತು, ಹಾಗಾಗ ಅವ್ರ ಮನೆಗೆ ಹೋಗಿ ಬರ್ತಿದ್ದೆ, ನಾವು ಯಾವತ್ತು ಫ್ರೆಂಡ್ಸ್ ಆದ್ವೋ ಅವತ್ತಿನಿಂದನು. ಈ ಮದುವೆ ನಡೆಯೋಕ್ಕೆ ಒಂದು ರೀತಿ ನಾನೇ ಕಾರಣ. ಅಕ್ಕ ದೀಪಕ್ನ ನೋಡಿ ಇಷ್ಟಪಟ್ಲು. ದೀಪಕ್ ಅಕ್ಕನ ಏಜ್. ಅವ್ರ ಮನೆಯಲ್ಲಿ ಅದೆಷ್ಟು ಪ್ರೀತಿ ಇತ್ತು ಅಂದರೆ ಅವನ ಮೇಲೆ ಎಂದು ಒಮ್ಮೆ ನಕ್ಕು, ಎಲ್ಲ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸಿದ್ರೆ ಅವರು ನಮ್ಮ ಮಗನಿಗೇನು ವಯಸ್ಸಾಗಿದೆ ಇರಲಿ ಬಿಡು ಅಂತ ವರ್ಷಗಳು ದೂಡಿದ್ದಾರೆ, ಹಾಗಾಗಿ ನಾನು ಅವನು ಒಂದೇ ಕ್ಲಾಸ್ ಆದ್ವಿ. ಅವ್ರ ಮನೆಯಲ್ಲಿ ಅವನನ್ನು ನಮ್ಮ ಮನೆಯವ್ರಿಗಿಂತ ಜಾಸ್ತಿ ಪ್ರೀತಿಯಿಂದ ಬೆಳೆಸಿದ್ದಾರೆ. ನಿನಗೆ ಗೊತ್ತಾ ಎಂದು. ಅವನಿಗಾಗಿ 3-4 ಥರ ತಿಂಡಿ ಕಳಿಸೋರು ವೀಣಾ ಆಂಟಿ. ಯಾವುದು ಇಷ್ಟ ಆಗುತ್ತೋ ಅದನ್ನು ತಿನ್ನಲಿ ಅಂತ. ಬೆಳೀತಾ ಅವನಿಗೇನು ಇಷ್ಟನೋ ಹಾಗೆ ಬೆಳೆದ. ಜೊತೆಗೆ ನಮ್ಮ ಫ್ರೆಂಡ್ಶಿಪ್ ಕೂಡ ಸ್ಟ್ರಾಂಗ್ ಆಯಿತು. ಇನ್ನು ನಮ್ಮ ಮನೆಯಲ್ಲಿ ಮಾಮ್ ತುಂಬ ಸ್ಟ್ರಿಕ್ಟ್ ಆಗಿರ್ತಿದ್ರು. ಸೊ ನಾನು ನನ್ನ ಬೇಸರ, ಚಿಕ್ಕ ಪುಟ್ಟ ಬೇಡಿಕೆ ತೀರಿಸ್ಕೊಳ್ಳೋಕ್ಕೆ ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿದೆ. ಅದು ಬೆಳೀತಾ ತುಂಬ ಸ್ಟ್ರಾಂಗ್ ಆಯಿತು. ಕಾಲೇಜ್ ಓದುವಾಗ ಅಕ್ಕನದು ಮುಗಿತು. ಅವನನ್ನು ಯಾವಾಗಲೂ ನಾನು ಸೀನಿಯರ್ ಅಂತಲೇ ಕರೀತಾ ಇದ್ದಿದ್ದು. ಸ್ಟಿಲ್ ಹಾಗೆ ಕರೆಯೋದು ನಾನು. ಹಾಗೆ ಕರೆದು ನಾನು ರೇಗಿಸೋದು ಅವನ್ನ. ಅದನ್ನು ಅವನ ಕೈ ನೋಡೋಕ್ಕಾಗದೆ ಕೊನೆಗೆ ಅವನು ಬಿಸ್ನೆಸ್ಗೆ ಜಾಯ್ನ್ ಆಗಿ ನಮಗಿಂತ 1 ವರ್ಷ ಮುಂದಿನ ಕ್ಲಾಸ್ ಎಕ್ಸಾಮ್ ಬರೆದು ಅನ್ಯಾಯವಾಗಿ ದೊಡ್ಡವನಾದ ಎಂದು ನಗುತ್ತಾ, ಅದೇನು ಮಜಾ ಅವನನ್ನು ಸೀನಿಯರ್ ಅಂತ ರೇಗಿಸೋದು. ಆದರೆ ಅದನ್ನು ನೋಡಿ ದೀಪ ಅಕ್ಕ ಅವನು ಫೇಲ್ ಆಗಿ ಅಗಸ್ತ್ಯನ ಕ್ಲಾಸ್ಗೆ ಸೇರಿದ್ದಾನೆ ಅಂತ ತಿಳಿದಿದ್ಲು. ಎಲ್ಲ ಒಂದೇ ಕಾಲೇಜು. ಸೊ ಅಕ್ಕನಿಗೆ ಅದು ಯಾವಾಗ ಈ ಅಮೂಲ್ ಬೇಬಿ ಇಷ್ಟ ಆದ್ನೋ ಗೊತ್ತಿಲ್ಲ, ನನಗೆ ಇವನೇ ಬೇಕು ಅಂತ ಕೇಳಿದ್ಲು. ನೀನು ಗೊತ್ತಾ ಇಂದು, ಅಕ್ಕ ಅಂದರೆ ನನಗೆ ಸಿಸ್ಟರ್ ಮಾತ್ರ ಅಲ್ಲ, ಒಳ್ಳೆ ಫ್ರೆಂಡ್.
ಎಲ್ಲನೂ ಅವಳೆ. ಸೊ ಅಮ್ಮ ಬೈದಾಗೆಲ್ಲ ಅವಳೇ ನನಗೆ ಸಮಾಧಾನ ಮಾಡೋಳು. ಅದಕ್ಕೆ ಅವಳಂದರೆ ತುಸು ಜಾಸ್ತಿ ಪ್ರೀತಿ. ಅವಳು ಅಷ್ಟೇ ನನ್ನ ಮೇಲೆ ಅದೆಷ್ಟು ಪಾಸಿಟಿವ್ ಗೊತ್ತಾ. ಎಷ್ಟೋ ಸಲ ಈಗ ಮದುವೆ ಆಗಿರೋ ದೀಪಕ್ನೇ ಬೈದು ಕಳಿಸಿದ್ದಾಳೆ. ಯಾವಾಗಲೂ ನಿಂದೇನೋ ನನ್ನ ತಮ್ಮನ ಜೊತೆ ಕೆಲಸ, ಯಾವಾಗಲೂ ಅವನ ಜೊತೆ ನಾನಿರಬೇಕು ಎಂದು. ಯಾಕೋ ಒಂದಿನ ಸಡನ್ ಆಗಿ ಬಂದು ನಿನ್ನ ಸೀನಿಯರ್ನ ಲವ್ ಮಾಡ್ತಿದ್ದೀನಿ, ಮದುವೆ ಆದ್ರೆ ಅವನನ್ನೇ, ಇಲ್ಲ ಆಗೋದೇ ಇಲ್ಲ ಲೈಫ್ ಲಾಂಗ್ ಎಂದಳು. ಆ ಮಾತು ಕೇಳಿದ ನನಗೆ ಖುಷಿ ಆಯ್ತು. ಯಾಕೊತ್ತಾ, ಅಕ್ಕ ಬೇರೆ ಯಾರಿಗೂ ಹೇಳಿದೆ ನನಗೆ ಹೇಳಿದ್ಲು ಅಂತ. ಆದರೆ ಇನ್ನೊಂದು ಕಡೆ ಆ ಅಮೂಲ್ ಬೇಬಿ ಬಗ್ಗೆ ಗೊತ್ತಿದ್ರಿಂದ ತುಸು ಭಯನೂ ಆಯಿತು. ದೀಪಕ್ಗೆ ಹೇಳೋ ಮೊದಲು ನನಗೆ ಬಂದು ಹೇಳಿದ್ಲು ಗೊತ್ತಾ ನಮ್ಮಕ್ಕ. ಅದಕ್ಕೆ ಅವಳ ಆಸೆನ ನೆರವೇರಿಸ್ಬೇಕು ಅಂತ ಅವನ ಜೊತೆ ಮಾತಾಡಿದೆ. ಅವನು ಮನೆಯಲ್ಲಿ ಕೇಳಬೇಕು ಎಂದು ಸಮಯ ತಗೊಂಡ. ಅವನು ಮನೆಯಲ್ಲಿ ಬೇಡ ಅಂದಿರೋ ವಿಷಯನ ಮುಚ್ಚಿಟ್ಟು ಮದುವೆಗೂ ಒಪ್ಕೊಂಡ. ಇಬ್ರು ಮದುವೆ ಆಯಿತು. ಮದುವೆ ಆದಮೇಲೆ ಗೊತ್ತಾಗಿದ್ದು ಅವನಿಗೆ ಅಕ್ಕ ಅಂದರೆ ಮೊದಲಿಂದನೂ ಇಷ್ಟ ಆಯಿತು ಅಂತ. ಸೊ ಅವ್ರ ಮನೆಯಲ್ಲಿ ಸ್ವಲ್ಪ ಜಗಳ ಎಂದು ಹೇಳಿ ಮದುವೆಗೆ ಅವರನ್ನು ಕರೀಲಿಲ್ಲ. ನಾವು ಅವನೇನು ಹೊಸಬನಲ್ಲ ಎಂದು ಮದುವೆಯನ್ನು ಮಾಡಿಸಿತು. ಆದರೆ ಅವರ ಮನೆಯಲ್ಲಿ ಪರಿಸ್ಥಿತಿ ತುಂಬ ಕೆಡ್ತಾಯಿತು. ಅಂಕಲ್ಗೆ ತಮ್ಮ ಮಗ ತಮಗೆ ಗೊತ್ತಿಲ್ಲದ ರೀತಿ ಮದುವೆ ಆದ್ನಲ್ಲ ಅನ್ನೋ ನೋವಿಗೆ ಆಗಾಗ ಹುಷಾರ್ ತಪ್ಪರು. ಇನ್ನು ಆಂಟಿ ಅವ್ರಿಗೆ ಮಗನೇ ಪ್ರಪಂಚ. ಈಗ ಆ ಮಗನೇ ಮನೆ ಬಿಟ್ಟು ಹೋಗಿದ್ದಾನೆ ಅಂದಾಗ ಆ ಜೀವಕ್ಕೆ ಅದೆಷ್ಟು ನೋವಾಗುತ್ತೆ ಅಂತ ಮೊದಲ ಬಾರಿಗೆ ನಾನು ನೋಡಿದೆ. ಒಂದು ವಾರ ಅವ್ರ ಕಷ್ಟ ನೋಡೋಕ್ಕಾಗದೆ ನಾನೇ ಹೋಗಿ ಸಾರಿ ಕೇಳಿ ನನ್ನಿಂದ ಇವತ್ತು ದೀಪಕ್ ಈ ಥರ ಮದುವೆ ಆಗಿದ್ದು ಅಂತ ತಿಳಿಸಿ ಹೇಳಿದೆ ಅವ್ರಿಗೆ. ಅವ್ರು ಕೂಡ ತಪ್ಪು ಮಾಡಿದವನನ್ನು ಕ್ಷಮಿಸಿದ್ರು. ಆದರೆ ತಮ್ಮ ಮಗನನ್ನು ಕ್ಷಮಿಸೋಕೆ ರೆಡಿ ಇರಲಿಲ್ಲ. ಯಾಕಂದರೆ ನಮ್ಮ ಮಗ ನಮ್ಮ ಬಳಿ ಕನ್ವಿನ್ಸ್ ಮಾಡಬೇಕಿತ್ತು. ಅಷ್ಟು ಇದ್ದವನನ್ನು ಸಾಕಿ ಇಷ್ಟು ದೊಡ್ಡವನನ್ನಾಗಿ ಮಾಡಿದ್ದೀವಿ. ನಾವು ನಮ್ಮ ಮನೆ ಸೊಸೆ ಬಗ್ಗೆ ಸಾವಿರಾರು ಕನಸು ಕಟ್ಟಿರ್ತೀವಿ. ನಮಗೇನು ಇಬ್ಬರು ಮಕ್ಕಳ, ಒಬ್ಬನೂ ಹೋಗಲಿ ಇನ್ನೊಬ್ಬನನ್ನು ನಾವು ಆಸೆಪಟ್ಟ ರೀತಿ ಮದುವೆ ಮಾಡಿಸೋಣ ಅನ್ನೋಕೆ ಎನ್ನೋದು ಅವ್ರ ವಾದ. ಹೀಗೆ ನಾನು ಕನ್ವಿನ್ಸ್ ಮಾಡಿ ಕೊನೆಗೆ ಅವರು ಸ್ವಲ್ಪ ಕೋಪ ಮರೆತು, ಆದರೆ ಅವನೇ ಬರಲಿ ಅನ್ನೋ ಆಟ ಬಿಡಲಿಲ್ಲ. ಅವನು ನೋಡಿದ್ರೆ ಅಷ್ಟೆಲ್ಲ ನನ್ನ ಮೇಲೆ ಪ್ರೀತಿ ಇರೋರು ನಾನು ಮದುವೆ ಆಗ್ತೀನಿ ಅಂದಾಗ ಒಪ್ಕೋಬೇಕಿತ್ತು. ಅವ್ರು ಯಾಕೆ ನನ್ನ ಮನೆ ಬಿಟ್ಟು ಕಳಿಸಿದ್ರು ಅನ್ನೋ ಆಟ ಅವನಿಗೆ. ಸೊ ಇಬ್ಬರು ತುಂಬ ಪ್ರೀತಿ ಇದ್ದರೂ ಆಟ ಸಾಧಿಸ್ತಿದ್ದಾರೆ. ನಾವು ಅಕ್ಕನಿಗೆ ಅಟ್ಲೀಸ್ಟ್ ಒಂದು ಮಗು ಆದ್ರೆ ಆ ಮಗು ಸಲುವಾಗಿ ಆದರೂ ಅವ್ರು ಬರ್ತಾರೆ ಅಂತ ಆಸೆ ಪಟ್ಟೋ. ಬಟ್ ಅಕ್ಕ ಅದಕ್ಕೆ ರೆಡಿ ಇಲ್ಲ. ಅದಕ್ಕೆ ನಾನೇ ಒಂದು ಡಿಸೈಡ್ ಮಾಡಿದೆ, ಅಕ್ಕನ್ನ ಬದಲಿಸಿ ಅವರ ಮನೆಗೆ ತಕ್ಕ ಸೊಸೆಯಾಗಿ ಮಾಡಿ ಕಳಿಸ್ಬೇಕು ಅಂತ. ಮೊದಲಿನಷ್ಟು ಹಠ ಇಲ್ದಿದ್ರು ಅವಳಿಗೆ ಅತ್ತೆ ಮನೆಗೆ ಹೋಗಬೇಕು ಅನ್ನೋ ಹಂಬಲ ಬರಲಿಲ್ಲ. ಎಂದವನು ತಲೆ ಕೊಡುವಿ ಅದೇನೋ ಪ್ರೀತಿ ಮಾಡಿ ಮದುವೆ ಆದೆ ಅಂತಾಳೆ. ಆದರೆ ಯಾವಾಗಲೂ ಅವರ ಮನೆಯವರಿಗಾಗಿ ಹಂಬಲಿಸೋ ಅವನ ಮನಸ್ಸು ಮಾತ್ರ ಅವಳಿಗೆ ತಿಳಿಲಿಲ್ಲ. ನಾನು ಎಷ್ಟೋ ಸಲ ಹೇಳೋಕ್ಕೆ ಟ್ರೈ ಮಾಡಿದೆ, ಬಟ್ ಅವಳು ಕೇಳೋಕ್ಕೆ ರೆಡಿ ಇಲ್ಲ. ಅದಕ್ಕೆ ನಾನು ಮಾಡಿದ ತಪ್ಪನ್ನು ನಾನೇ ಸರಿ ಮಾಡಬೇಕು ಅಂತ ಅಕ್ಕನಿಂದ ಸ್ವಲ್ಪ ದೂರ ಉಳಿದೆ. ನನಗೂ ಮದುವೆ ಆಯಿತು. ಅಕ್ಕ ಈಗಾದರೂ ಬದಲಾಗ್ತಾರೆ ಅಂತ ಶುಭ ಜೊತೆ ಜಾಸ್ತಿ ಸಮಯ ಕಳಿವೆ. ಅವಳಿಗೆ ಶುಭ ಮೇಲೆ ಕೋಪ ಜಾಸ್ತಿ ಐತೆ ವಿನಃ ನನ್ನ ಮೇಲಿನ ಪ್ರೀತಿ ಕಡಿಮೆ ಆಗಲಿಲ್ಲ. ನಾನು ಡಿವೋರ್ಸ್ ತಗೊಂಡಾಗ ಎಲ್ಲರೂ ನನ್ನದೇ ತಪ್ಪು ಅಂದರು. ಆದರೆ ಅವಳೊಬ್ಬಳು ಮಾತ್ರ ನನ್ನ ಪರ ನಿಂತಿದ್ದು. ಇದರಲ್ಲಿ ಆಶ್ಚರ್ಯ ಅಂದರೆ ಅಮ್ಮನೂ ಯಾಕೆ ಡಿವೋರ್ಸ್ ಕೊಟ್ಟೆ ಅಂತ ಒಂದು ಮಾತು ಕೇಳಲಿಲ್ಲ. ಅವ್ರು ಯಾಕೆ ಹಾಗೆ ಸುಮ್ಮನಾದ್ರು ಅಂತ ಇದುವರೆಗೂ ನನಗೂ ಗೊತ್ತಿಲ್ಲ. ಅವರು ಕೂಡ ಹೇಳುವ ಮನಸ್ಸು ಮಾಡಲಿಲ್ಲ. ನನ್ನ ಬದುಕಂತೂ ಹೀಗಾಯಿತು, ಇನ್ನು ಅವಳಾದರೂ ಖುಷಿಯಾಗಿರಲಿ ಅಂತ ಆಸೆ ಪಟ್ಟೆ. ಆದರೆ ದಿನ ಕಳೆದರೂ ಅವಳ ನಡೆ ಮಾತ್ರ ಬದಲಾಗಲಿಲ್ಲ. ನಾನು ಮಾತ್ರ ಆಂಟಿ ಅಂಕಲ್ ಮೀಟ್ ಮಾಡಿ ಇಲ್ಲಿಯ ಬಗ್ಗೆ ಹೇಳ್ತಿದ್ದೆ. ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ, ನಿಮ್ಮ ಮನೆಗೆ ನಮ್ಮ ಅಕ್ಕನೇ ಅವಳೇ ಬರಬೇಕು, ಹಾಗೆ ಮಾಡ್ತೀನಿ ಅಂತ. ನನ್ನ ಡೈವೋರ್ಸ್, ಅವಳು ಮದುವೆ ಆದರೂ ಮಕ್ಕಳು ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅನ್ನೋ ಮಾತುಗಳ ನಡುವೆ ನನಗೆ ಯಾಕೋ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋಕ್ಕೆ ಆಗಲಿಲ್ಲ ಅನ್ನೋದಕ್ಕಿಂತ ಬೇರೆ ದಾರಿ ಇರಲಿಲ್ಲ ಅನಿಸಿತು. ದೀಪ ಕೂಡ ಅದೇ ತಾಳ್ಮೆಯಿಂದ ಕಾಯ್ತಿದ್ದಾನೆ. ಇನ್ನು ಈ ಅಂಕಲ್ ಆಂಟಿಗೆ ಬಂದು ನಮ್ಮ ಮನೆಯಲ್ಲಿ ಜಗಳ ಮಾಡಿ ಮಾತಾಡಿ ಅಂತೆಲ್ಲ ಅದೆಷ್ಟು ಹೇಳಿದ್ರು ಪಾಪ ಒಂದು ದಿನಕ್ಕೂ ಹಾಗೆ ಮಾಡಲಿಲ್ಲ. ಈಗ
ಅಂಕಲ್ಗೆ BP ಜಾಸ್ತಿಯಾಗಿ ಹಾಸಿಗೆ ಹಿಡಿದಿದ್ದಾರೆ. ಅಮ್ಮ ಸಿಕ್ಕಾಗ ಆಂಟಿನೇ ತಮ್ಮ ಹಠ ಬಿಟ್ಟು ಮಾತಾಡಿಸಿದ್ದಾರೆ. ಅಮ್ಮ ಕೂಡ ಒಬ್ಬ ಹೆಣ್ಣು ಅಲ್ವಾ, ಅವರು ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಗೊತ್ತಾಗ್ತಿರೋದೇ ಇತ್ತೀಚೆಗೆ ಎಂದವನು ವಿಂಡೋ ಕಡೆ ತಿರುಗಿ ಜೋರಾದ ಉಸಿರು ತಗೊಂಡು, ಮನೆಯಲ್ಲಿ ಇವತ್ತಾದ ಗಲಾಟೆಗೆ ನೀನು ನಿಮಿತ್ತ ಮಾತ್ರ. ಅದಕ್ಕೆ ಅಸಲಿ ಕಾರಣ ವೀಣಾ ಆಂಟಿ ತಮ್ಮ ಕಷ್ಟ ನೋವನ್ನು ಅಮ್ಮನ ಬಳಿ ಹೇಳ್ಕೊಂಡಿತು. ಅದಕ್ಕೆ ಇವತ್ತು ಅಮ್ಮ ಅಷ್ಟೆಲ್ಲ ಜಗಳ ಮಾಡಿ ಅಕ್ಕ ಮನೆ ಬಿಟ್ಟು ಹೋಗ್ತೀನಿ ಅಂದರೂ ಹೋಗು ಅಂದಿತು. ಇವತ್ತು ಅವರ ರೂಮ್ ಬಳಿ ಹೋಗಿದ್ದೆ. ಆಗ ಅಮ್ಮ ಇವತ್ತಿನ ಜಗಳದ ಕಾರಣ ಹೇಳ್ತಿದ್ರು ಡ್ಯಾಡ್ ಹತ್ರ. ಅದಕ್ಕೆ ಒಮ್ಮೆ ಇವರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಎಂದವನು ಜೋರಾದ ಉಸಿರು ತಗೊಂಡು, ಒಮ್ಮೊಮ್ಮೆ ಮಾಡುವ ತಪ್ಪುಗಳನ್ನು ಸರಿ ಮಾಡೋಕ್ಕೆ ಅದೆಷ್ಟು ದಿನ ಬೇಕಾಗುತ್ತೆ ಅಲ್ವಾ, ಅದಕ್ಕೆ ಮಿಸ್ಟೇಕ್ ಮಾಡೋ ಮೊದಲು 100 ಬಾರಿ ಯೋಚಿಸ್ಬೇಕು ಅನ್ನೋದು. ಅವತ್ತು ದೀಪಕ್ ಸ್ವಲ್ಪ ದಿನ ಅವರ ಮನೆಯಲ್ಲಿ ಇದ್ದು ಅವರನ್ನು ಕನ್ವಿನ್ಸ್ ಮಾಡೋಕ್ಕೆ ನೋಡಿದ್ರೆ ಮೇ ಬಿ ಅವರ ಒಪ್ಪಿಗೆಯಿಂದನೇ ಇವರಿಬ್ಬರ ಮದುವೆ ಆಗ್ತಿತ್ತು ಅನಿಸುತ್ತೆ. ಇಲ್ಲ ಮಗ ಮದುವೆ ಆದದ್ದು ಆಗೋಯ್ತು ಅಂತ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ದೀಪಕ್ ಅಕ್ಕನ್ನ ಮನೆಯೊಳಗೆ ಸೇರಿಸ್ಕೊಂಡಿದ್ರೆ ಹೇಗೂ ಸರಿಯಾಗಿರೋದು. ಇಬ್ಬರ ಆಟ 2.5 ವರ್ಷ ವೇಸ್ಟ್ ಮಾಡ್ತು. ಈಗ ಅವ್ರಿಗೆ ಮಗ ಬೇಕು, ಶಿವನ್ಗೆ ತಂದೆ ತಾಯಿ ಪ್ರೀತಿ ಬೇಕು. ಸೊ ಒಂದು ಸಣ್ಣ ಕಿಡಿ ಅವರನ್ನು ಆದಷ್ಟು ಬೇಗ ಒಂದು ಮಾಡಲಿ ಅನ್ನೋದು ನನ್ನ ಆಸೆ ಎಂದು ಜೋರಾದ ಉಸಿರು ತಗೊಂಡ. ಅಗಸ್ತ್ಯ ಹೇಳಿದ ಮಾತನ್ನೆಲ್ಲ ಕೇಳುತ್ತಿದ್ದ ಹಾಗೆ ಕೂತಿದ್ಲು. ಅಗಸ್ತ್ಯ ಒಮ್ಮೆ ಅವಳ ಕಡೆ ನೋಡ್ದ. ಇಂದು ಐಸ್ ಕ್ರೀಮ್ ತಿನ್ನುವಾಗ ತುಟಿ ಪಕ್ಕ ಮೆತ್ತಿತ್ತು. ಅಗಸ್ತ್ಯ ಸಣ್ಣ ನಗು ಚಲ್ಲಿ, ಇದೆಲ್ಲ ಹೇಳಬೇಕು ಅಂತಾನೆ ನಿನ್ನ ಇಲ್ಲಿ ಕರ್ಕೊಂಡು ಬಂದೆ ಎಂದವನು ಸನ್ನೆ ಮಾಡಿ ಐಸ್ ಕ್ರೀಮ್ ಮೆತ್ತಿದೆ ಎಂದು ಹೇಳ್ದ. ಇಂದು ಅಲ್ಲಿ ಬಿಟ್ಟು ಬೇರೆಲ್ಲ ಜಾಗದಲ್ಲೂ ಒರೆಸಿದ್ಲು. ಅಗಸ್ತ್ಯ ಸಣ್ಣಗೆ ನಕ್ಕವನು ತಾನೇ ತನ್ನ ಕಚ್ಚಿಪ್ ತೆಗೆದು ಅವಳ ತುಟಿ ಪಕ್ಕ ಇದ್ದ ಐಸ್ ಕ್ರೀಮ್ ಒರೆಸಿ, ಈಗ ಸಮಾಧಾನ ಅಲ್ವಾ ನಿನಗೆ? ಸೊ ಈಗ ನಾಳೆಗೆ ಪ್ರಿಪೇರ್ ಆಗು. ಇದು ನಿನಗೆ ಒಂದು ಚಾಲೆಂಜಿಂಗ್ ಆ್ಯಡ್. ಯಾಕಂದರೆ ಇದರಲ್ಲಿ ಹೀರೋ ಮುಖ ಕಾಣಲ್ಲ, ಇಲ್ಲಿ ನೀನೇ ಹೈಲೈಟ್. ಸೊ ಎಲ್ಲರ ಫೋಕಸ್ ನಿನ್ನ ಮೇಲೆ ಇರುತ್ತೆ. ನಿನ್ನ ಎಕ್ಸ್ಪ್ರೆಷನ್ ತುಂಬ ಮುಖ್ಯ ಆ್ಯಂಡ್ ಇಂಪಾರ್ಟೆಂಟ್ ಕೂಡ. ಸೊ ಇದ್ಯಾವುದನ್ನು ತಲೆಗೆ ಹಾಕೊಳ್ಳದೆ ಆರಾಮಾಗಿ ನಾಳೆಗೆ ಮೈಂಡ್ ಫ್ರೆಶ್ ಮಾಡ್ಕೊ ಎಂದು ಸ್ಟಾರ್ಟ್ ಮಾಡ್ದ. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.